ಇನ್ನು ಅಪ್ಪು ಸಿನಿಮಾದ ಖ್ಯಾತ ನಾಯಕಿ ನಟಿಯಾಗಿದ್ದಂಥವರು ಇದೀಗ ಸಾವನ್ನಪ್ಪಿರುವಂಥದ್ದು ಘಟನೆ ನಡೆದಿದೆ. ಹೌದು ಸ್ನೇಹಿತರೆ, ಅಪ್ಪು ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಜೊತೆ ಕಾಣಿಸಿಕೊಂಡು ನಂತರ ಸಿರಿವಂತ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಜೊತೆ ಅಭಿನಯಿಸಿದಂಥ ಅದ್ಭುತವಾದಂಥ ಕಲಾವಿದೆ. ಪತಿ ಕೊಟ್ಟಂಥ ಕಿರುಕುಳದಿಂದ ಅಥವಾ ಪತಿನೇ ಮುಗಿಸಿಬಿಟ್ಟ ಅಂತಲೇ ಹೇಳ್ಬೋದು. ಹೌದು, ಹಾಗಾದರೆ ಯಾರು ಈ ನಟಿ ನಾಯಕಿ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಚಿತ್ರರಂಗದಲ್ಲಿ ಮೇಲಿನ ಮೇಲೆ ಒಂದು ರೀತಿ ಸಾವನ್ನಪ್ಪುತ್ತಿದ್ದರೆ, ಮತ್ತೊಂದು ಕಡೆ ಪತಿಯಿಂದಲೇ ಹತ್ಯೆಗೀಡಾಗಿದ್ದರೆ ಕನ್ನಡ ಸ್ಟಾರ್ ನಾಯಕಿ ನಟಿಯಾದಂಥ ಹೇಮಾ ಶ್ರೀ ಅವರು ಸ್ಟಾರ್ ಸುವರ್ಣದಲ್ಲಿ ಸೀರೆಗೊಂದು ಸವಾಲ್ ಎಂಬ ಕಾರ್ಯಕ್ರಮವನ್ನು ಮಾಡಿಕೊಡ್ತಿದ್ರು. ತದನಂತರ ಅಪ್ಪು ಸಿನಿಮಾದಲ್ಲಿ ನಾಯಕಿಯ ಆಪ್ತ ಸ್ನೇಹಿತೆಯ ಪಾತ್ರದಲ್ಲಿ ಮತ್ತು ಸಿರಿವಂತದಲ್ಲಿ ಮಗಳ ಪಾತ್ರದಲ್ಲಿ ಹೀಗೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ಮಾಡಿದ್ರು. ಮನಸ್ಸಲ್ಲ ನೀನೆ, ಯುಗ ಯುಗಗಳ ಸಾಗಲಿ, ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಂಥ ಹೇಮಾ ಶ್ರೀ ಅವರು ಉತ್ತುಂಗದಲ್ಲಿದ್ದಂಥ ಸಂದರ್ಭದಲ್ಲಿ ಕೇವಲ 24ನೇ ವಯಸ್ಸಿನಲ್ಲಿ ತಾಯಿಯ ದುಡ್ಡಿನ ಆಸೆಗೆ ಕೋಟ್ಯಾಧೀಶ್ವರಿಗೆ ಕೊಟ್ಟು ಮದುವೆ ಮಾಡಿರ್ತಾರೆ. ತದನಂತರ ಆ ಮುದುಕನ ಜೊತೆ ಇರಲು ಸಾಧ್ಯವಿಲ್ಲ ಅಂತಂದಾಗ ಕೂಡ ಬಲವಂತವಾಗಿ ಕಾರ್ನಲ್ಲಿ ಕರೆದುಕೊಂಡು ಹೋಗಿ ನಿದ್ದೆ ಮುಂಪರಿಗೆ ಹೋಗುವಂಥ ಔಷಧಿಯನ್ನು ಮೇಲಿನ ಮೇಲೆ ಕೊಟ್ಟಿದ್ದಂಥ ಪರಿಣಾಮವಾಗಿ, ಮೂಗಿಗೆ ಹಿಡಿದಂಥ ಪರಿಣಾಮವಾಗಿ ಹೇಮಾ ಶ್ರೀ ಅವರು ಕಾರ್ನಲ್ಲೇ ಕೊನೆ ಸದ್ಯ ಈ ಘಟನೆಯಿಂದ ಇಡೀ ಚಿತ್ರರಂಗವೇ ಒಂದು ಕ್ಷಣ ಶಾಕ್ನಲ್ಲಿದೆ ಅಂತಲೂ ಕೂಡ